ಅವರು ಒಂದು ಮಠಕ್ಕೆ ಬಂದು ಆ ಮಠದ ದಿವ್ಯ ಶಕ್ತಿಯ ಭವ್ಯ ಪರಂಪರೆಯನ್ನ ಅನೂಚಾನವಾಗಿ ಮುನ್ನಡೆಸಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಇಲ್ಲಿ ಕಟ್ಟಿ ಹಾಕಿದ್ರೆ, ಅಂತಹ ಅದ್ಭುತವಾದ ಪರಂಪರೆಯನ್ನ ಬಾನೆತ್ತರಕ್ಕೆ ಹಾರಿಸಿರುವಂತಹ ಮತ್ತೊಂದು ದಿವ್ಯ ಜ್ಯೋತಿ ಅಂದ್ರೆ ಪರಮ ಪೂಜ್ಯರಾಗಿರುವಂತಹ ಶಿವಲಿಂಗ ಮಹಾಸ್ವಾಮಿಗಳು ಅನ್ನುವಂತಹದ್ದನ್ನ ನಾವು ಹೃದಯ ತುಂಬಿ ಹೇಳ್ತೀವಿ. ಆ ಅಪೋರನ್ನ ನೋಡಬೇಕು. ಅವರು ಕೂಡ ನಿರಂತರವಾಗಿ ಎಡಗೈಯಲ್ಲಿ ಲಿಂಗವನ್ನು ಹಿಡಿದು ಲಿಂಗಾನುಷ್ಠಾನವನ್ನು ಪ್ರಾರಂಭ ಮಾಡಿದರು ಅಂದ್ರೆ ನಿರಂತರವಾಗಿ ಓಂ ನಮಃ ಶಿವಾಯ ಅಂತಿದ್ರು, ನಿರಂತರವಾಗಿ ತಪಸ್ಸನ್ನು ಮಾಡ್ತಿದ್ರು. ಈ ಮಠ ಅಂದ್ರೆ ಇದು ತಪಸ್ವಿಗಳ ಮಠ ಅಂತ ನಾವು ಹೇಳ್ತೀವಿ. ತಪಸ್ವಿಗಳು ಬಹಳ ದೊಡ್ಡವರಾಗಿರ್ತಾರೆ, ಯೋಗಿಗಳಾಗಿರ್ತಾರೆ. ಯೋಗಿಗಳು ಹೆಂಗಿರ್ತಾರೆ ಅಂದ್ರೆ ಅವರು ನಿರಂತರವಾಗಿ ಆತ್ಮ ಕಲ್ಯಾಣದೊಂದಿಗೆ ಲೋಕ ಕಲ್ಯಾಣವನ್ನು ಸಾಧಿಸುವಂತಹ ಗುರುಗಳಾಗಿರ್ತಾರೆ. ಇದನ್ನ ಬಹಳ ಚೆನ್ನಾಗಿ ನಮ್ಮ ಶರಣರು ಹೇಳ್ತಾರೆ. ಕೇವಲ ಆತ್ಮ ಕಲ್ಯಾಣವನ್ನು ಸಾಧಿಸಿಕೊಂಡು ಬಿಟ್ಟಿವಿ ಅಂದ್ರೆ ನಮ್ಮ ಜೀವನ ಪೂರ್ಣ ಆಗಂಗಿಲ್ಲ. ಆತ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣವನ್ನು ಸಾಧಿಸಬೇಕು ಅಂತ ನಮ್ಮ ಶರಣರು ಹೇಳ್ತಾರೆ. ಅದಕ್ಕೆ ನೀವು ಹಾನಗಲ್ಲ ಗುರು ಕುಮಾರಸ್ವಾಮಿಯವರ ಜೀವನ ದರ್ಶನವನ್ನು ಮಾಡ್ಕೊಂಡ್ರೆ ಗೊತ್ತಾಗ್ತದೆ. ಅವರು ಆತ್ಮ ಕಲ್ಯಾಣವನ್ನು ಮೊದಲಿಗೆ ಶಂಭುಲಿಂಗನ ಮಟ್ಟಕ್ಕೆ ಹೋಗಿ ತಪಸ್ಸನ್ನು ಮಾಡಿದ್ರು, ಆಮೇಲೆ ಲೋಕ ಕಲ್ಯಾಣವನ್ನು ಮಾಡಿದ್ರು ಅನ್ನುವಂತಹ ಚಿಂತನೆಗಳನ್ನ ನಾವು ಕೇಳ್ತೀವಲ್ಲ. ಅಂತಹ ಹಾನಗಲ್ಲ ಗುರು ಕುಮಾರ ಶಿವಯೋಗಿಗಳವರಿಗೆ ಬೆನ್ನ ಹಿಂದಿನ ಶಕ್ತಿಯಾಗಿ ನಿಂತಹ ವ್ಯಕ್ತಿ ಯಾರು ಅಂದ್ರೆ ಪರಮ ಪೂಜ್ಯರಾಗಿರುವಂತಹ ಶಿವಬಸವ ಮಹಾಶಿವಯೋಗಿಗಳವರು. ಎಂತ ಪರಂಪರೆ ನೋಡ್ರಿ ಅದು. ಆ ಎಲ್ಲ ಪರಂಪರೆಯನ್ನ ಅವಿಚ್ಛಿನ್ನವಾಗಿ ಅನೂಚಾನವಾಗಿ ಮುಂದುವರಿಸಬೇಕು ಅಂತ ಹೇಳಿ ಟೊಂಕ ಕಟ್ಟಿ ನಿಂತುಕೊಂಡಿರುವಂತಹ ಈ ನಾಡಿನ ಭರವಸೆಯ ಬೆಳಕು ಯಾರು ಅಂದ್ರೆ ಪೂಜ್ಯರಾಗಿರುವಂತಹ ಸದಾಶಿವ ಮಹಾಸ್ವಾಮಿಗಳು ಅನ್ನುವಂತಹದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಮಠ ಯಾಕಿರಬೇಕು, ಮಠೀಯ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡ್ತಾ ಇರುವಂತಹ, ಪ್ರಶ್ನೆ ಮಾಡಬೇಕು ಅನ್ನುವಂತಹ ಒಂದು ವ್ಯವಸ್ಥಿತವಾಗಿರುವಂತಹ ಒಂದು ಸಂದರ್ಭದಲ್ಲಿ ನಾವು ಬದುಕ್ತಾ ಇರುವಂತಹ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಏನು ಚಿಂತನೆ ಮಾಡಬೇಕು ಅಂದ್ರೆ ಒಂದು ಮಠ ಇರಬೇಕು, ಮಠಕ್ಕೆ ಭಕ್ತರಿರ್ಬೇಕು. ಯಾಕಂದ್ರೆ ಇವತ್ತು ಸಂಸ್ಕೃತಿ ಸಂಸ್ಕಾರ ಬಹಳ ಕೆಳಮಟ್ಟಕ್ಕೆ ಇಳಿಯಾಕತ್ತದ ಅನ್ನುವಂಥದ್ರ ಬಗ್ಗೆ ನಾವು ಮಾತಾಡ್ತೀವಿ. ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ಲಿಲ್ಲ ಅಂದ್ರೆ ನಿಜಕ್ಕೂ ಇನ್ನು 10-20 ವರ್ಷದೊಳಗೆ ಬಹಳ ಭೀಕರವಾಗಿರುವಂತಹ ಬೀಭತ್ಸವಾಗಿರುವಂತಹ ದಿನಗಳನ್ನ ನಾವು ನೋಡ್ತೀವಿ. ಸಂದರ್ಭ ನೋಡ್ರಿ, ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ ಈ ದೇಶದ ಸಂಸ್ಕೃತಿ ಸಂಸ್ಕಾರ ಗೊತ್ತಿರೋದಿಲ್ಲ. ನಾವೇ ಒಂದೊಂದು ಮನೆಗಳಿಗೆ ಪಾದಪೂಜೆಗೆ ಹೋದಾಗ, ಪೂಜಾ ಪ್ರಸಾದಕ್ಕೆ ಹೋದಾಗ ಹಿರಿಯರಾಗಿರುವಂತವ್ರು ಎಲ್ಲರೂ ನಮಸ್ಕಾರ ಮಾಡ್ತಿರ್ತಾರೆ. ಸಣ್ಣ ಸಣ್ಣ ಮಕ್ಕಳೆಲ್ಲ ನಾಯಿ ಹಿಡ್ಕೊಂಡು ಹಂಗ ಅಡ್ಡಾಡ್ತಿರ್ತಾರ. ನಮಗೂ ಸ್ವಾಮಿಗಳಿಗೂ ಅದಕ್ಕೂ ಗೊತ್ತೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅಡ್ಡಾಡ್ತಿರ್ತಾರೆ. ಇದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು, ಮಠಗಳು ಗಮನಿಸಬೇಕು, ಸ್ವಾಮಿಗಳಾದಂಥವ್ರು ಇದನ್ನೆಲ್ಲ ಗಮನಿಸಬೇಕು. ಎಲ್ಲಿ ನಾವು ತಪ್ಪಾಕತ್ತೀವಿ ಅನ್ನುವಂಥದ್ರ ಬಗ್ಗೆ ಚಿಂತನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿನೇ ಇವತ್ತು ಪರಮ ಪೂಜ್ಯರಾಗಿರುವಂತಹ ಸದಾಶಿವ ಸ್ವಾಮಿಗಳವರು ಮನೆ ಮನೆಗೆ ಹೋಗಿ ಸಂಸ್ಕಾರವನ್ನು ನೀಡುವಂತಹ ಒಂದು ಪ್ರಾಮಾಣಿಕ ಕಾರ್ಯವನ್ನು ಮಾಡ್ತಾ ಇದ್ದಾರಲ್ಲ. ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಪರಮ ಪೂಜ್ಯರನ್ನ ಗೌರವಿಸಬೇಕು. ಗದುಗಿನ ಹಿಂದಿನ ಜಗದ್ಗುರು ಮಹಾಸನ್ನಿಧಿಯವರು ಯಾವಾಗಲೂ ಒಂದು ಮಾತು ಹೇಳೋರು, ನಮ್ಮ ದೇಶಕ್ಕೆ ಅಕ್ಕಿಯ ಕೊರತೆ ಆಯ್ತು ಅಂದ್ರೆ ನಾವು ಬೇರೆ ದೇಶದಿಂದ ತರಿಸ್ಕೊಳ್ಬಹುದು, ನಮ್ಮ ದೇಶಕ್ಕೆ ಸಕ್ಕರೆಯ ಕೊರತೆ ಆಯ್ತು ಅಂದ್ರೆ ನಾವು ಬೇರೆ ದೇಶದಿಂದ ಆಮದು ಮಾಡ್ಕೊಳ್ಬಹುದು, ಸಂಸ್ಕಾರವಂತ ಮಕ್ಕಳ ಕೊರತೆ ಆಯ್ತು ಅಂದ್ರೆ ಯಾವ ದೇಶದಿಂದ ತರಿಸ್ಕೊಳ್ಳೋದು ಅಂತ ಪ್ರಶ್ನೆ ಕೇಳೋರು. ಹೀಗಾಗಿ ನಮ್ಮ ಮಕ್ಕಳಿಗೇನೆ ನಾವು ಸಂಸ್ಕಾರ ಕೊಡಬೇಕು ಅನ್ನುವಂತ ಕಾರಣಕ್ಕಾಗಿನೇ ಪರಮ ಪೂಜ್ಯರು ತಮ್ಮ ಮಠದಲ್ಲಿ 10 ಮಕ್ಕಳನ್ನ ಇಟ್ಟುಕೊಂಡು ನಿಮ್ಮ ಮನೆ ಮನೆಗೆ ಬಂದಾಗ ನಮ್ಮ ಧರ್ಮದ ಸಂಸ್ಕೃತಿ ಸಂಸ್ಕಾರವನ್ನ ಉತ್ತುವ ಬಿತ್ತುವ ಆ ಒಂದು ಅದ್ಭುತವಾಗಿರುವಂತಹ ಸಂಸ್ಕಾರದ ಬೆಳೆಯನ್ನ ಬೆಳೆಯುವಂತಹ ಒಂದು ಬಹಳ ದೊಡ್ಡ ಕಾಯಕಕ್ಕೆ ಪರಮ ಪೂಜ್ಯರು ಕೈ ಹಾಕಿದ್ದಾರೆ. ಅದನ್ನು ನೋಡೋದೇ ಒಂದು ಆನಂದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾನು ಬಹಳ ದೂರದಿಂದ ಅಥಣಿಯ ಭಾಗದಿಂದ ಇಲ್ಲಿಗೆ ಬಂದಿರುವಂತಹ ಕಾರಣ ಏನು ಅಂದ್ರೆ, ಅಥಣಿ ಭಾಗಕ್ಕೆ ಬಂದು ನೀವು ಪರಮ ಪೂಜ್ಯರಾಗಿರುವಂತಹ ಮುರುಘೇಂದ್ರ ಶಿವಯೋಗಿಗಳವರ ಹೆಸರನ್ನು ಹೇಳಿಬಿಟ್ರಿ ಅಂದ್ರೆ ನಿಮಗ ನಮಸ್ಕಾರ ಮಾಡಿಬಿಡ್ತಾರೆ ಜನ. ಹಾವೇರಿ ಹಾನಗಲ್ ಭಾಗಕ್ಕೆ ಹೋಗಿ ಹಾನಗಲ್ ಅಪ್ಪ ಅವ್ರ ಹೆಸರನ್ನು ಹೇಳಿದ್ರಿ ಅಂದ್ರೆ, ಶಿವಯೋಗ ಮಂದಿರ ಭಾಗಕ್ಕೆ ಹೋಗಿ, ಬಾಗಲಕೋಟೆ ಭಾಗಕ್ಕೆ ಹೋಗಿ ಹಾನಗಲ್ಲ ಗುರು ಕುಮಾರ ಶಿವಯೋಗಿಗಳ ಹೆಸರನ್ನ ಹೇಳಿಬಿಟ್ಟಿವಿ ಅಂದ್ರೆ ನಿಮ್ಗ ನಮಸ್ಕಾರ ಮಾಡಿಬಿಡ್ತಾರೆ ಜನ ಎಲ್ಲ. ಬಾಗಲಕೋಟೆಯೊಳಗೆ ಜನ ಎಲ್ಲ ಮಾತಾಡೋರಂತ. ಹಾನಗಲ್ ಅಜ್ಜಾರ ಹೆಸರು ಹೇಳಿ ಒಂದು ಎತ್ತಿಗೆ ಜೋಳಿಗೆ ಹಾಕಿ ಬಿಟ್ಟಿವಿ ಅಂದ್ರೆ ಜೋಳಿಗೆ ತುಂಬೆಲ್ಲ ಕಾಳು ಕಡಿ ಬರ್ತಿತ್ತಂತ. ಅಂತಹ ಒಂದು ಘನತೆಯನ್ನು ತಂದು ಕೊಟ್ಟಿರುವಂತವ್ರು ಪರಮ ಪೂಜ್ಯರಾಗಿರುವಂತ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು. ಅಥಣಿಯ ಪೂಜ್ಯರ ಬಗ್ಗೆ ನಾನು ಹೇಳ್ತಿದ್ದೆ. ಈ ಲಿಂಗ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಎಂತದೊಂದು ಅದ್ಭುತವಾದ ಶಕ್ತಿ ನಮ್ಮಲ್ಲಿ ಬರ್ತದೆ ಅಂದ್ರೆ, ಅದೇ ಒಂದು ಶ್ರೇಷ್ಠ ತರಗತಿಯ ಗುರುಗಳಾಗಿ ಹಾವೇರಿಯ ಶಿವಬಸವ ಸ್ವಾಮಿಗಳವರು ತಯಾರಾದ್ರು. ಅಥಣಿ ಅಜ್ಜಾರ ಹತ್ರ ಯಾರೋ ಬಂದ್ರು, ಅಪ್ಪ ಅವ್ರ ನೀವು ಶಿವಯೋಗದ ಶಿಖರ ಏರಿರಿ ಅಂತ ಹೇಳ್ತಾರ, ಶಿವಯೋಗ ಅಂದ್ರೆ ಏನ್ ಹೇಳ್ರಿ ಅಂದ್ರು. ಅಥಣಿ ಅಜ್ಜಾವ್ರು ಹಿಂಗ ನೋಡ್ತಿದ್ರು, ನಗ್ತಿದ್ರು, ಸುಮ್ಮಾಕಿದ್ರು. ಅವ್ ಬರಾವ ಶಿವಯೋಗ ಅಂದ್ರೆ ಏನ್ ಹೇಳ್ರಿ ಅನ್ನವ. ಅಜ್ಜಾರ್ ಹಿಂಗ ನೋಡೋರು, ನಗವ್ರು, ಸುಮ್ಮಾಗವ್ರು. ಸಕ್ರೆ ಹಂಗೈತಿ ಅಂತ ನಿಮ್ಮನ್ನ ಯಾರಾದ್ರೂ ಪ್ರಶ್ನೆ ಕೇಳಿದ್ರು ಅಂದ್ರೆ
ಸಿಹಿ ಐತಿ ಅಂತ ಹೇಳ್ತೀರಿ. ಸಿಹಿ ಹೆಂಗೈತಿ ಅಂತ ಕೇಳಿದ್ರಿ ಅಂದ್ರೆ ನಿಮ್ಗೆ ಹೇಳಕ್ ಬರಂಗಿಲ್ಲ. ಆ ಆನಂದ ತುಂದಿಲ ಅವಸ್ಥೆಯನ್ನ ನೀವು ಹೇಳೋದಕ್ಕೆ ಬರಂಗಿಲ್ಲ. ಅದಕ್ಕೆ ಅಕ್ಕ ಮಹಾದೇವಿ ಏನಂತಾಳೆ ಅಂದ್ರೆ, ಲಿಂಗವೆನ್ನೆ, ಲಿಂಗೈಕ್ಯವೆನ್ನೆ, ಸಂಘವೆನ್ನೆ, ಸಮರಸವೆನ್ನೆ, ಆಯಿತೆನ್ನೆ, ಆಗದೆನ್ನೆ, ನಿಮ್ಮನ್ನ ಕೂಡಿದ ಬಳಿಕ ಏನೂ ಎನ್ನೆ ಅನ್ನುವಂತ ಸ್ಥಿತಿ ಏನಿದೆಯಲ್ಲ, ಅದೇ ನಿರ್ವಿಕಲ್ಪ ಸಮಾಧಿ. ನೀವು ಆ ಸಮಾಧಿಯನ್ನ ನೀವು ಅನುಭವಿಸ್ಬಿಟ್ರಿ ಅಂದ್ರೆ, ಅಲ್ಟಿಮೇಟ್ ರಿಯಾಲಿಟಿಯನ್ನ ನೀವು ಅನುಭವಿಸ್ಬಿಟ್ರಿ ಅಂದ್ರೆ, ನಿಮಗೆ ಶಬ್ದಗಳಲ್ಲಿ ಹಿಡಿದಿಡೋದಕ್ಕೆ ಆಗೋದಿಲ್ಲ. ಅದಾರು ನೋಡ್ತಿದ್ರು ನಗ್ತಿದ್ರು ಸುಮ್ಮ ಹಾಕಿದ್ರಲ್ಲ ನೋಡ್ರಿ. ಇದಕ್ಕಾಗಿನೇ ಹುಬ್ಬಳ್ಳಿ ಒಳಗೆ ಕುಳಿತುಕೊಂಡಿರುವಂತ ಸಿದ್ಧಾರೂಢರು ಒಂದು ಮಾತು ಹೇಳೋರು, ನಿಮಗೆ ಶಾಸ್ತ್ರದ ಕುರಿತು ಏನಾದ್ರೂ ಸ್ಪಷ್ಟೀಕರಣ ಬೇಕಾಗಿತ್ತು ಅಂದ್ರೆ ಹುಬ್ಬಳ್ಳಿ ಸಿದ್ಧಾರೂಢ ಮಠಕ್ಕೆ ಬರ್ರಿಯಪ್ಪ, ಸಾಕ್ಷಾತ್ ಶಿವನನ್ನ ನೋಡ್ಬೇಕಾಗಿತ್ತು ಅಂದ್ರೆ ಅತನಿ ಗಚ್ಚಿನ ಮಠಕ್ಕೆ ಹೋಗ್ರಿಯಪ್ಪ ಅನ್ನುವ ಮಾತುಗಳನ್ನ ಸ್ವತಃ ಸಿದ್ಧಾರೂಢರು ಹೇಳ್ತಿದ್ರು. ವೇದಾಂತದ ವಿಶ್ವವಿದ್ಯಾಲಯವೇ ಆಗಿದ್ದಂತಹ ಸಿದ್ಧಾರೂಢರು ಈ ಮಾತುಗಳನ್ನು ಹೇಳ್ತಾರಂದ್ರೆ ಆ ಮಾತಿನ ಆ ಮೌಲ್ಯ ಬಹಳ ದೊಡ್ಡದಾಗ್ತದೆ. ಆ ಬಂದಿರುವಂತ ವ್ಯಕ್ತಿ ಕೇಳ್ತಿದ್ದ, ಅಜ್ಜಾರ್ ನೋಡ್ತಿದ್ರು ನಗ್ತಿದ್ರು ಸುಮ್ಮ ಹಾಕಿದ್ರಲ್ಲ. ಒಳಗಡೆ ಸಿದ್ಧಲಿಂಗಪ್ಪಗಳು ಇದ್ರು, ನಮ್ಮ ಮುರುಗೇಂದ್ರ ಅಜ್ಜಾರ ಶಿಷ್ಯರ್ರಿ ಅವ್ರು ಹೊರಗಡೆ ಬಂದ್ರು. ಯಾಕೆ ಗುರುಗಳನ್ನ ಬಾಳ ಗೋಳು ಹೊಯ್ಕೊಳಕತ್ತಾನಲ್ಲ ಶಿಷ್ಯ ಅಂತ ತಿಳ್ಕೊಂಡು ಬಂದ್, ಏನ್ ಬೇಕಾಗಿತ್ತಪ್ಪ ನಿನಗೆ ಕೇಳಿದ್ರು. ಅಪ್ಪ ಅವ್ರ ಇವ್ರು ಶಿವಯೋಗದ ಶಿಖರ ಏರ್ಯಾರ ಅಂತ ಹೇಳ್ತಾರ್ರಿ. ಅಪ್ಪ ಅವರು ಮುಖದ ತುಂಬೆಲ್ಲ ಬೆಳಕು ಕಾಣ್ತದ, ಶಿವಯೋಗ ಅಂದ್ರೆ ಏನ್ ತಿಳ್ಕೊಳ್ಳೋ ಸಲುವಾಗಿ ಬಂದೀನಿ, ನೀವಾದ್ರೂ ಹೇಳ್ರಿ ಅಂದ್ರು. ಅವಾಗ ಸಿದ್ಧಲಿಂಗಪ್ಪಗಳು ಅಂದ್ರು, ಶಿವಯೋಗ ಅಂದ್ರೆ ಗೊತ್ತಾಗ್ಬೇಕಾ ಬಾಳ ನಿನಗೆ? ಆ ಕಡೆ ಎಲ್ಲ ಬಾಳ ಬಾಳ ಅಂತಾರ, ಮಗನ ಅಂತಾರಲ್ರಿ, ಹಂಗ ಗೊತ್ತಾಗ್ಬೇಕಾ ಮಗ ನಿನಗ್ ಬಾ ಇಲ್ಲಿ ಅಂತ ಕರೆದ್ರು. ಅಲ್ಲಿ ಕಾಂತಾವ ನೋಡು, ಅಥನೀಯ ಪುಣ್ಯ ಪುರುಷರಾಗಿರುವಂತಹ ಮುರುಘೇಂದ್ರ ಮಹಾಶಿವಯೋಗಿಗಳವರು ಧರಿಸುವಂತಹ ಪಾದುಕಿಗಳು, ಅವುಗಳನ್ನು ಕೈಯಾಗಿ ಹಿಡ್ಕೋ ಅಂದ್ರು. ನನ್ನ ಮಾತುಗಳನ್ನು ಗಂಭೀರವಾಗಿ ಕೇಳಬೇಕು. ಅಥನೀಯ ಶಿವಯೋಗಿಗಳವರು ಧರಿಸುವಂತಹ ಆ ಪಾದುಕಿಗಳನ್ನ ಕೈಯಾಗಿ ಹಿಡ್ಕೋ ಅಂತ ಯಾವಾಗ ಅಂದ್ರಲ್ಲ ಅಜ್ಜಾರು, ಅವನಿಗೆ ಸಿಟ್ಟು ಬಂತ್ರಿ. ನಿಮಗೆ ಶಿವಯೋಗ ಅಂದ್ರೆ ಹೇಳಕ್ ಬರವಲ್ತು, ಬೂಟಾಟಿಕೆ ಮಾಡಕತ್ತೀರಿ, ಆಡಂಬರ ಮಾಡ್ತೀರಿ, ಏನೇನೋ ಮಾಡ್ಬೇಕಂತ ಹೇಳ್ತೀರಿ, ಪಾದುಕೆ ಹಿಡ್ಕೋ ಅಂತ ಹೇಳ್ತೀರಿ, ಇಂಥದೆಲ್ಲ ನನ್ನ ಮುಂದೆ ಇಟ್ಕೋಬೇಡ್ರಿ ಅಂತ ಸಿದ್ಧಲಿಂಗಪ್ಪಗಳಿಗೆ ಬಂದಿರುವಂತ ವ್ಯಕ್ತಿ ಹೇಳಿದ. ಅವಾಗ ಸಿದ್ಧಲಿಂಗಪ್ಪಗಳು ಅಂದ್ರು, ಶಿವಯೋಗ ಅಂದ್ರೆ ಏನು ಗೊತ್ತಾಗಬೇಕು ಅಂದ್ರೆ ಹಿಡ್ಕೋ, ಇಲ್ಲ ಅಂದ್ರೆ ಪ್ರಸಾದ ಮಾಡೋ ಊರಿಗೆ ಹೋಗ್ಬಿಡಪ್ಪ ಅಂದ್ರು. ನೋಡೇ ಬಿಡನು ಏನು ರೈತೆ ಅಂತ ತಿಳ್ಕೊಂಡು ಅಥನೀಯ ಶಿವಯೋಗಿಗಳವರು ಧರಿಸುವಂತಹ ಪಾದುಕೆಗಳನ್ನ ಕೈಯಾಗಿ ಹಿಡ್ಕೊಂಡ, ಕಿವಿಗೆ ಹಿಡ್ಕೋ ಅಂದ್ರು. ಅವರ ಪಾದುಕೆಗಳನ್ನ ಕಿವಿಗೆ ಹಿಡ್ಕೊಂಡ್ರೆ ಆ ಪಾದುಕೆಗಳಿಂದ ಓಂ ನಮ ಶಿವಾಯ ಅನ್ನುವಂತ ಶಬ್ದ ಹೊರಗೆ ಬರ್ತಿತ್ತು. ವಿದ್ಯುತ್ ಸಂಚಾರ ಆಯ್ತು. ಒಂದು ಪಾದುಕೆಯಿಂದ ಓಂ ನಮ ಶಿವಾಯ ತರಂಗ ಯಾಕೆ ಬಂತು? ಇದನ್ನ ನಾವು ಚಿಂತನೆ ಮಾಡಬೇಕು. ಯಾರಾದ್ರೂ ಸಂಗೀತದೊಳಗೆ ಬಹಳ ದೊಡ್ಡ ಸಾಧನೆ ಮಾಡೋ ಇದ್ರು ಅಂದ್ರೆ ನೀವು ಹರಿದಾಸ್ ಅವ್ರ ಬಗ್ಗೆ ಕೇಳ್ರಿ. ನೀವು ಹರಿದಾಸ್ ಅವ್ರು ಎಷ್ಟು ಸಾಧನೆ ಮಾಡಿದ್ರು ಅಂದ್ರೆ, ಒಂದು ಮೂಲಿಯೊಳಗೆ ತಂಬೂರಿಯನ್ನು ಇಟ್ಟು ಇನ್ನೊಂದು ಮೂಲಿಯೊಳಗೆ ಕುತ್ಕೊಂಡು ಇವ್ರು ಹಾಡಕತ್ರು ಅಂದ್ರೆ ಆ ತಂಬೂರಿ ತಂತಿ ಮೀಟ್ಲಿಲ್ಲ ಅಂದ್ರೂ ಸ್ವರ ಹೊರಗೆ ಬರ್ತಿತ್ತಂತ. ಅಷ್ಟು ಶಕ್ತಿ ಬಂದಿತ್ತಂತ್ರಿ ಹರಿದಾಸ್ ಅವರಿಗೆ. ನೀವು ಯಾವುದೇ ಕಾರ್ಯವನ್ನ ತಲ್ಲೀನವಾಗಿ ಮಗ್ನವಾಗಿ ನೀವು ಮಾಡಿಬಿಟ್ರಿ ಅಂದ್ರೆ ನಿಮ್ಮ ಸುತ್ತಲೂ ಇರುವಂತಹ ಪರಿಸರನೂ ಕೂಡ ಶಿವಮಯ ಆಗ್ತದೆ. ಇವತ್ತು ಹಾವೇರಿ ಹುಕ್ಕೇರಿ ಮಠ ಯಾಕೆ ಶಿವಮಯ ಆಗ್ಯದ ಅಂದ್ರೆ, ನಿರಂತರವಾಗಿ ತಪಸ್ಸನ್ನ ಮಾಡಿ 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 ಹುಕ್ಕೇರಿ ಮಠ ಕೇವಲ ಹುಕ್ಕೇರಿ ಮಠ ಆಗಿಲ್ಲ, ಅದು ಅಕ್ಷರಶಃ ಕರ್ತಾರನ ಕಮ್ಮಟವೇ ಆಗಿದೆ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ಅಂಥದ್ದೊಂದು ಸಮರ್ಥವಾಗಿರುವಂತಹ ಮಠಕ್ಕೆ ಒಂದು ಆಶಾಕಿರಣವಾಗಿ ಬಂದಂತವರು ನನ್ನ ಅಂತರಂಗದ ಸ್ನೇಹಿತನಾಗಿರುವಂತಹ ಪರಮ ಪೂಜ್ಯರಾಗಿರುವಂತಹ ಸದಾಶಿವ ಸ್ವಾಮಿಗಳವರು. ನಮಗೆಲ್ಲ ಅನ್ನನ ಸ್ವರೂಪವಾಗಿ ಇಲ್ಲಿ ಕುಳಿತುಕೊಂಡಿರುವಂತ ಎಲ್ಲ ಸಾಧಕರಿಗೆ ಮಾರ್ಗದರ್ಶಕರಾಗಿ ಬಹಳ ಅಪರೂಪದ ಕಾರ್ಯವನ್ನ ಮಾಡ್ತಾ ಇರುವಂತ ಗುರುಗಳವರು. ಅವ್ರ ಆರೋಗ್ಯದ ಚಿಂತೆ ನಮಗ, ಸಮಾಜದ ಚಿಂತೆ ಅವ್ರಿಗೆ. ನಾನು ಫೋನ್ ಮಾಡಿದಾಗೆಲ್ಲ ಒಂದು ದಿನಕ್ಕೆ ಒಂದ್ ಸಾರಿ ಆದ್ರೂ ಅವ್ರ ಜೊತೆ ನಾವು ಮಾತಾಡ್ತೀವಿ. ಎಲ್ಲಿದಿರಿ ಅಂತ ತಿಳ್ಕೊಂಡು ಕೇಳಿದ್ರೆ ಒಂದ್ಸಾರಿ ಅವರು ಮಾದನಿ ಹಿಪ್ಪರಿಗೆ ಕಡೆಗೆ ಆ ಕಡೆ ಗುಲ್ಬರ್ಗ ಕಡೆಗೆ ಹೋಗಿರ್ತಾರೆ, ಮತ್ತೊಂದ್ ಸಾರಿ ಬಂದ್ರು ಅಂದ್ರೆ ಈ ಕಡೆ ತುಮಕೂರು ಕಡೆಗೆ ಬಂದಿರ್ತಾರೆ. ನಿರಂತರವಾಗಿ ಅಡ್ಡಾಡ್ತಾರೆ. ನೀವು ಆಶ್ಚರ್ಯ ಪಡ್ತೀರಿ. ಅವರ ಕಾರ್ ಏನೈತಲ್ಲ ಒಂದು ವರ್ಷಕ್ಕೆ 1,00,000 ಕಿಲೋಮೀಟರ್ ಓಡ್ತದ ಅಂದ್ರೆ ಆ ಅಪ್ಪುಗಳ ಒಂದು ಅದ್ಭುತವಾಗಿರುವಂತ ಸಮಾಜ ಸೇವೆ ಎಷ್ಟು ದೊಡ್ಡದು ಅನ್ನುವಂಥದ್ದು ನಮಗೆ ಈ ಮೂಲಕ ಗೊತ್ತಾಗ್ತದೆ. ಅಂತಹ ಗುರುಗಳಿಗೆ ಒಂದು ಗುರುವಂದನೆ ಸಲ್ಲಿಸಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಎಲ್ಲಾ ಭಕ್ತರು ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನೀವು ಆಯೋಜನೆ ಮಾಡಿದ್ದು ಬಹಳ ಖುಷಿ ಆಯ್ತು. ಮತ್ತು ಈ ಶಿಕ್ಷಣ ಸಂಸ್ಥೆ ಪ್ರಾರಂಭವಾಗಿ 50 ವರ್ಷ ಆಯ್ತು. ಅದು ಬಹಳ ನೋಡ್ರಿ, ಅದು ಬಹಳ ಮುಖ್ಯ. ಅದು ನಮ್ಮ ಮಠಗಳಿಗೆ ಯಾಕಷ್ಟೊಂದು ಗೌರವ ಕೊಡಬೇಕು ಅಂದ್ರೆ, ಮಠಗಳಲ್ಲಿರುವಂತಹ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಜೋಳಿಗೆ ಹಾಕೊಂಡು ಎಲ್ಲಾ ಕಡೆ ಅಡ್ಡಾಡಿ ಬಂದು ಹೋಳಿಗೆ ತಗೊಂಡು ಬಂದು ಎಲ್ಲಾ ಹುಡುಗರಿಗೆ ನೀಡಿ ಸಮಾಜದ ಏಳಿಗೆಯನ್ನು ಬಯಸಿದ್ರಲ್ಲ, ಅವರ ಬಾಳಿಗೆ ಬೆಳಕಾದ್ರಲ್ಲ. ಹೀಗೆ 50 ವರ್ಷಗಳಿಂದ ಶೈಕ್ಷಣಿಕ ಸೌಗಂಧವನ್ನ ಸೂಸ್ತಾ ಇರುವಂತಹ ಈ ವಿದ್ಯಾಪೀಠದ ಸುವರ್ಣ ಮಹೋತ್ಸವವನ್ನ
ಇಡೀ ನಾಡೇ ತಲೆ ಎತ್ತಿ ನೋಡುವಂತಹ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ಅಂತ ಹೇಳಿ ಪರಮ ಪೂಜ್ಯರು ಸಂಕಲ್ಪಬದ್ಧರಾಗ್ಯಾರಲ್ಲ, ನಾವೆಲ್ಲರೂ ಅವ್ರ ಜೊತೆಗೆ ಕೈ ಜೋಡಿಸುವಂತಹ ಒಂದು ಸಂದರ್ಭ ಈಗ ನಮಗೆಲ್ಲ ಒದಗಿ ಬಂದದು. ಈ ಫ್ರೆಂಚ್ ದೇಶದಲ್ಲಿ ಕ್ರಾಂತಿ ನಡೀತಾ ಇತ್ತು. ಫ್ರೆಂಚ್ ಅಂತ ನಾವು ಕರಿತೀವಿ, ಫ್ರಾನ್ಸ್ ಅಂತ ನಾವು ಮಾತಾಡ್ತೀವಿ. ಆ ಕ್ರಾಂತಿಯ ಬಗ್ಗೆ ಇಂಗ್ಲೆಂಡಿನ ರಾಷ್ಟ್ರ ಕವಿಗಳಾಗಿರುವಂತಹ ವಿಲಿಯಂ ವರ್ಡ್ಸ್ವರ್ತ್ ಅವರು ಹೇಳ್ತಾರೆ, ಬ್ಲಿಸ್ ಇಟ್ ವಾಸ್ ಇನ್ ದಟ್ ಡಾನ್ ಟು ಬಿ ಅಲೈವ್ ಅಂತ ಒಂದು ಉದ್ಗಾರವನ್ನು ತೆಗೆದ್ರು ಅವ್ರು. ಬಹಳ ಅದ್ಭುತವಾದ ಉದ್ಗಾರ ಅದು. ಇದರ ಅರ್ಥ ಏನು ಅಂದ್ರೆ, ಬೆಳಕು ಮೂಡುವ ವೇಳೆಯಲ್ಲಿ ಬದುಕಿದ್ದೇ ಭಾಗ್ಯ ಅಂತ ಹೇಳ್ತಾರ. ಈ ಫ್ರಾನ್ಸ್ ಕ್ರಾಂತಿಯ ಕುರಿತಾಗಿ ಆ ಮಾತುಗಳನ್ನು ಹೇಳ್ತಾರ. ಈಗ ನಾವು ಏನ್ ತಿಳ್ಕೊಳ್ಳೋದು ಅಂದ್ರೆ, ಈ ವಿದ್ಯಾಪೀಠದ 50 ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ನಡೆದದಲ್ಲ, ಆ ನಡೆದಿರುವಂತ ಸಂದರ್ಭದೊಳಗೆ ನಾವೆಲ್ಲ ಬದುಕಿವಲ್ಲ, ಇದೇ ನಮ್ಮ ಬದುಕಿನ ಭಾಗ್ಯ ಅಂತ ನಾವೆಲ್ಲ ಭಾವಿಸಿಕೊಂಡು ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಹಳೆಯ ವಿದ್ಯಾರ್ಥಿಗಳೆಲ್ಲರೂ ಕಂಕಣಬದ್ಧರಾಗಿ ಕಟಿಬದ್ಧರಾಗಿ ಸೇವೆ ಮಾಡ್ತಾ ಇರುವಂತಹದ್ದು ನಿಜಕ್ಕೂ ಅಭಿಮಾನ ಅನಿಸ್ತದೆ. ಇನ್ನೊಂದು ವಿಷಯವನ್ನು ಹೇಳಿ ನನ್ನ ಮಾತುಗಳನ್ನು ನಾನು ಪೂರ್ಣಗೊಳಿಸ್ತೇನೆ. ಅಥಣಿಯ ಭಾಗಕ್ಕೆ ನೀವು ಬಂದ್ರಿ ಅಂದ್ರೆ, ಪರಮ ಪೂಜ್ಯರಾಗಿರುವಂತಹ ರಾಜಯೋಗಿಗಳಾದ ಶಿವಬಸವ ಮಹಾಶಿವಯೋಗಿಗಳವರು ಜನಿಸಿದ್ದು ಯಾವ ಊರು ಅಂದ್ರೆ ಸಪ್ತಸಾಗರ ಅಂತ ಒಂದು ಊರಿದೆ. ನಮ್ಮ ಶೇಗುಣಶಿಯಿಂದ ಸುಮಾರು ಒಂದು 10 ಕಿಲೋಮೀಟರ್ ದೂರದೊಳಗೆ ಇರುವಂತ ಒಂದು ಊರದು. ಅಲ್ಲಿ ಪರಮ ಪೂಜ್ಯರು ಮತ್ತು ಶ್ರೀಮಠದ ಭಕ್ತರು ಎಲ್ಲರೂ ಸೇರಿ ಒಂದು ಸುಂದರವಾದ ಮಂದಿರವನ್ನು ಅಲ್ಲಿ ನಿರ್ಮಾಣ ಮಾಡ್ಯಾರ. ಅಜ್ಜರು ಬಹಳ ಕಷ್ಟಪಟ್ಟು ಇಲ್ಲಿಂದ ಅಲ್ಲಿಗೆ ಬಂದು ಅಲ್ಲಿ ಎಲ್ಲ ಭಕ್ತರನ್ನ ಒಟ್ಟುಗೂಡಿಸಿಕೊಂಡು ಬಹಳ ಸುಂದರವಾದ ಒಂದು ಮಂದಿರವನ್ನು ಅಲ್ಲಿ ಕಟ್ಟ್ಯಾರ. ಆ ಮಂದಿರದ ಲೋಕಾರ್ಪಣೆಯನ್ನು ಹೆಂಗ್ ಮಾಡೋದು ಅಂತ ತಿಳ್ಕೊಂಡು ನಾನು ಪರಮ ಪೂಜನೀಯ ಗುರುಗಳವರು ಅಲ್ಲಿ ಮೀಟಿಂಗ್ಗೆ ಹೋದಾಗ ಆ ಗುರುಗಳ ಬಗ್ಗೆ, ಶಿವಬಸವ ಅಜ್ಜರ ಬಗ್ಗೆ ಆ ಊರಿನ ಜನರಿಗೆ ಎಷ್ಟು ಪ್ರೀತಿ ಅಂದ್ರೆ ನೀವು ಆಶ್ಚರ್ಯ ಪಡ್ತೀರಿ. 5 ದಿನದ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಅವ್ರ ಮುಂದೆ ನಾವು ಪ್ರಸ್ತಾಪ ಮಾಡಿದಾಗ, ಮೊಟ್ಟ ಮೊದಲ ಬಾರಿಗೆ ಇದನ್ನು ತಾವೆಲ್ಲ ಕಿವಿ ಅರಳಿಸಿಕೊಂಡು ಕೇಳಬೇಕು, 5 ದಿನದ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ತಿಳ್ಕೊಂಡು ನಾವು ಹೇಳಿದಾಗ, ಮೊದಲನೆಯ ದಿನದ ಪ್ರಸಾದದ ಸೇವೆಯನ್ನು ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಮುಂದೆ ಬಂದವರು ಯಾರು ಅಂದ್ರೆ ಇಸ್ಲಾಂ ಧರ್ಮೀಯರು. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇಸ್ಲಾಂ ಧರ್ಮೀಯರು ಅವರು ನಾವು ಇದನ್ನ ಸೇವಾ ಮಾಡ್ತೀವ್ರಿ ಅಂದ್ರೆ, 2ನೇ ದಿನದ ಮಹಾಪ್ರಸಾದ ಸೇವೆಯನ್ನ ದಲಿತ ಸಮುದಾಯದವರು ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಮುಂದೆ ಬರ್ತಾರೆ ಅಂದ್ರೆ, ಆ ಪರಮ ಪೂಜ್ಯರ ಯೌಗಿಕ ಶಕ್ತಿ ಎಷ್ಟು ದೊಡ್ಡದು ಅನ್ನುವಂತಹದ್ದು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ಈ ಬರುವ ಮೇ ತಿಂಗಳಿನಲ್ಲಿ, ಈಗ ಸುಮಾರು ನಾಳೆ 12ನೇ ತಾರೀಕಿಗೆ ಪರಮ ಪೂಜನೀಯ ಗುರುಗಳವರು ಅಲ್ಲಿಗೆ ಒಂದು ಮೀಟಿಂಗಿಗೆ ಬರ್ತಾರೆ, ಸಮಾಲೋಚನೆ ಸಭೆ ಇರ್ತದೆ. ಆ ಸಭೆಯಲ್ಲಿ ಯಾವ ದಿನಾಂಕ ಅನ್ನುವಂಥದ್ದು ನಿಗದಿ ಆಗ್ತದೆ. ತಾವೆಲ್ಲರೂ ಅಲ್ಲಿಗೆ ಬರಬೇಕು. ಹಾವೇರಿಯ ಜನ ಎಲ್ಲ ಅಲ್ಲಿಗೆ ಬರಬೇಕು. ಇಲ್ಲಿಂದ ನಾವು ಶಿವಬಸವ ಜ್ಯೋತಿಯನ್ನ ತೆಗೆದುಕೊಂಡು ಸಪ್ತಸಾಗರಕ್ಕೆ ತೆಗೆದುಕೊಂಡು ಒಯ್ದು ಸಪ್ತಸಾಗರ ಅಂದ್ರೆ ಇಷ್ಟ ನೋಡ್ರಿ ಅರ್ಥ. ಸಪ್ತಸಾಗರ ಅಂದ್ರೆ ಒಂದು ಹಳ್ಳಿ ಅಂತ ಅಷ್ಟೇ ತಿಳ್ಕೊಳ್ಬಾರದು. ಆ ಕಾರ್ಯಕ್ರಮದ ಸೌಂಡ್ ಹಿಂಗ್ ಹೋಗಬೇಕಲ್ಲ, ಸಪ್ತಸಾಗರದಾಚೆನೂ ಕೂಡ ಶಿವಬಸವ ಶಿವಯೋಗಿಗಳವರ ಮಹಿಮೆಯನ್ನ ಬೀರಬೇಕು ಅನ್ನುವಂತ ಕಾರಣಕ್ಕಾಗಿ ನಾವೆಲ್ಲರೂ ಟೊಂಕ ಕಟ್ಟಿ ನಿಂತುಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಇಲ್ಲಿಂದ ಶಿವಬಸವ ಜ್ಯೋತಿಯನ್ನ ಪರಮ ಪೂಜ್ಯರ ದಿವ್ಯ ಆಶೀರ್ವಾದದೊಂದಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ 5 ದಿನಗಳವರೆಗೆ ರಚನಾತ್ಮಕ ಕಾರ್ಯಕ್ರಮವನ್ನ, ಧನಾತ್ಮಕವಾಗಿರುವಂತ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಬೇಕು ಅಂತ ಹೇಳಿ ಎಲ್ಲಾ ಭಕ್ತರು, ಈ ಮಠದ ಭಕ್ತರು ಸಂಕಲ್ಪಬದ್ಧರಾಗಿದ್ದಾರೆ. ತಾವೆಲ್ಲ ಬರ್ತೀರಲ್ರಿ? ಚಳಿ ಒಳಗೆ ಹೆಂಗ್ ಕೂತು ಕೇಳಾಕತ್ತೀರ ಅಂದ್ರೆ ಯಾವಾಗ ಮುಗಿಸ್ತಾರೆ ಇವ್ರು ಅಂತ ಕೇಳಾಕತ್ತೀರ ನೀವು. ತಾವೆಲ್ಲರೂ ಅಲ್ಲಿಗೆ ಬರಬೇಕು. ಬಹಳ ಚಂದ ಒಂದು ಕಾರ್ಯಕ್ರಮ ಮಾಡುವಂತದ್ದು. 5 ದಿನಗಳವರೆಗೆ ಅತ್ಯಂತ ವಿಶೇಷವಾಗಿರುವಂತಹ ವಿಧಾಯಕವಾದ ವಿನೂತನವಾದ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಸದಾಶಿವ ಮಹಾಸ್ವಾಮೀಜಿಯವರು ಅವರು ಒಂದು ಸಂಕಲ್ಪವನ್ನು ಮಾಡಿದ್ದಾಗಿದೆ. ಹೀಗಾಗಿ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಆ ಕಾರ್ಯಕ್ರಮದ ಘನತೆ ಗೌರವಗಳನ್ನು ಹೆಚ್ಚಿಸಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ತಾವೆಲ್ಲ ಬಹಳ ಹೊತ್ತಿನಿಂದ ಕುಳಿತುಕೊಂಡಿದ್ದೀರಿ. ಅದರಲ್ಲಿನ ಚುಮು ಚಳಿ ಬೇರೆ. ಹೀಗಾಗಿ ಪರಮ ಪೂಜನೀಯ ಗುರುಗಳವರ ಆಶೀರ್ವಚನವನ್ನು ಕೇಳುವಂತ ಒಂದು ಭಾಗ್ಯನೂ ಕೂಡ ನಿಮಗೆಲ್ಲರಿಗೂ ಇರುವಂತದ್ದು. ತಾವೆಲ್ಲರೂ ಆಶೀರ್ವಚನವನ್ನು ಕೇಳಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಹಾಗೇನುವಂತ ಮಾತನ್ನು ಹೇಳಿ ನನ್ನ ಮಾತುಗಳನ್ನ ಪೂರ್ಣಗೊಳಿಸ್ತೇನೆ. ಶರಣಾರ್ಥಿ.